ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಮೋಕ್ಷಿತಾ ಪೈ ಹಳೆ ಕೇಸು ಹೊರಬಂದಿದೆ. ಕಿಡ್ನಾಪ್ ಮಾಡಿದ್ದು ನಿಜಾನಾ? ಬಾಯ್ ಫ್ರೆಂಡ್ ಇರುವುದು ನಿಜಾನಾ? ಇಲ್ಲಿದೆ ನೋಡಿ. ಪಾರು ಧಾರಾವಾಹಿ ಮೂಲಕ ಜನಪ್ರಿಯತೆ ಪಡೆದಿರುವ ಮೋಕ್ಷಿತಾ ಪೈ ಬಿಗ್ ಬಾಸ್ ಸೀಸನ್ 11ರಲ್ಲಿ ಸ್ಪರ್ಧಿಸಿದ್ದರು. ಆಯ್ತಾ ಅಂದುಕೊಂಡು ಕನ್ನಡಿಗರ ಮನಸ್ಸು ಗೆದ್ದು ಬಿಟ್ಟರು. ಸದಾ ಪಾಸಿಟಿವ್ ಆಟ ಆಡುತ್ತಿದ್ದ ಮೋಕ್ಷಿತಾ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಕಿಡ್ನಾಪ್ ಕೇಸ್ ಸುದ್ದಿ ಸದ್ದು ಮಾಡಿತ್ತು. ಅಯ್ಯೋ, ಈ ಸುಂದರಿ ಈ ರೀತಿ ಕೆಲಸ ಕೂಡ ಮಾಡ್ತಿದ್ರಾ ಅಂತ ಶಾಕ್ ಜನರಿಗೆ. ಕಿಡ್ನಾಪ್ ಕೇಸ್ ಬಗ್ಗೆ ಮೋಕ್ಷಿತಾ ಫ್ಯಾಮಿಲಿ ಯಾವುದೇ ಪ್ರತಿಕ್ರಿಯೆ ನೀಡಿರಲಿಲ್ಲ. ಬೇಬಿ ಮನೆಯಿಂದ ಹೊರಬಂದ ಮೇಲೆ ಮೋಕ್ಷಿತಾ ಪ್ರತಿಕ್ರಿಯೆ ನೀಡಿದ್ದಾರೆ. ವೈರಲ್ ಆಗುತ್ತಿರುವ ಸುದ್ದಿ ಬಗ್ಗೆ ನಾನು ಏನು ಹೇಳಲು ಇಷ್ಟಪಡುತ್ತೀನಿ ಅಂದ್ರೆ ನಿರಪರಾಧಿ ಅಂತ ಸಾಬೀತು ಆಗಿದೆ. ಅದಾದ ಮೇಲೆ ಮತ್ತೆ ಅದೇ ವಿಚಾರ ತೆಗೆದುಕೊಂಡು ಟ್ರೋಲ್ ಮಾಡ್ತಿದ್ದಾರೆ. ಅಂದ್ರೆ ಏನು ಹೇಳೋಕೆ ಆಗಲ್ಲ. ಈಗ ಅದು ಮುಗಿದು ಹೋಗಿರುವ ವಿಚಾರ. ಮತ್ತೆ ಅದನ್ನ ಮಾತನಾಡಿ ಮತ್ತೆ ಅದನ್ನ ಕೆದಕುವುದಕ್ಕೆ ಇಷ್ಟಪಡುವುದಿಲ್ಲ. ನಾನು ನಿರಪರಾಧಿ ಅಂತ ಪ್ರೂವ್ ಆದ ಮೇಲೆ ಪದೇ ಪದೇ ಅದೇ ವಿಚಾರ ಮಾತನಾಡುವುದಕ್ಕೆ ಇಷ್ಟಪಡುವುದಿಲ್ಲ. ಕಾನೂನು ಮೂಲಕ ಟ್ರೋಲಿಗರಿಗೆ ಮತ್ತೆ ತೊಂದರೆ ಕೊಡಬೇಕು ಅಂತ ಅಂದುಕೊಂಡಿಲ್ಲ. ಟ್ರೋಲ್ ಮಾಡಿರುವ ಯಾರ ಮೇಲೂ ಲೀಗಲ್ ಆಕ್ಷನ್ ತೆಗೆದುಕೊಳ್ಳುವುದಕ್ಕೆ ಇಷ್ಟವಿಲ್ಲ. ಯಾಕೆ ಈ ನಿರ್ಧಾರ ಮಾಡಿದ್ದೀನಿ ಅಂದ್ರೆ ಆ ನೋವು ಏನು ಅಂತ ನನಗೆ ಗೊತ್ತಿದೆ. ಆ ನೋವನ್ನ ನಾನು ಅನುಭವಿಸಿದ್ದೀನಿ. ಪಾಪ ವ್ಯೂಸ್ ಬರಲಿ ಅಂತ ಏನೋ ಮಾಡ್ತಿದ್ದಾರೆ. ಅದಕ್ಕೆ ತೊಂದರೆ ಮಾಡುವುದಕ್ಕೆ ನನಗೆ ಇಷ್ಟವಿಲ್ಲ. ನಿರಪರಾಧಿ ಅಂತ ಸರ್ಟಿಫಿಕೇಟ್ ಇದೆ, ಆದ್ರೂ ಅವರು ಹಾಗೆ ಮಾಡ್ತಿದ್ದಾರೆ ಅಂದ್ರೆ ಏನ್ ಮಾಡೋದಕ್ಕೆ ಆಗಲ್ಲ. ಖಂಡಿತ ನನ್ನಿಂದ ಯಾರಿಗೂ ತೊಂದರೆ ಮಾಡುವುದಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ನಾನು ಇರುವಾಗ ಯಾಕೆ ಹೊರ ಬಂತು ನನಗೆ ಗೊತ್ತಿಲ್ಲ. ಆದ್ರೆ ಈ ಸಮಯದಲ್ಲಿ ಬಂದಿದ್ದು ಒಳ್ಳೇದಾಯ್ತು. ಯಾರು ಏನೇ ಪಿತೂರಿ ಮಾಡಿದ್ದರೂ ನನ್ನ ಫ್ಯಾನ್ಸ್ ನನ್ನ ಪರ ನಿಂತಿದ್ದರು. ಅವರ ಸಪೋರ್ಟ್ ನನಗೆ ಇದೆ ಅನ್ನೋ ಖುಷಿ ಆಯ್ತು ಎಂದು ಮೋಕ್ಷಿತಾ ಕ್ಲಾರಿಟಿ ನೀಡಿದ್ದಾರೆ. ಮೋಕ್ಷಿತಾ ಕ್ಲಾರಿಟಿ ನೀಡಿದ ಮೇಲೆ ಮತ್ತಷ್ಟು ಪ್ರಶ್ನೆಗಳು ಜನರಲ್ಲಿ ಹುಟ್ಟುಕೊಂಡಿದೆ. ಹೌದು, ನಾನು ಕಿಡ್ನಾಪ್ ಮಾಡಿದ್ದೆ ಅನ್ನೋದನ್ನ ಮೋಕ್ಷಿತಾ ಒಪ್ಪಿಕೊಂಡಿಲ್ಲ. ಬುದ್ಧಿವಂತಿಕೆಯಿಂದ ನಾನು ನಿರಪರಾಧಿ ಎಂದು ಸಾಬೀತು ಆಗಿದೆ ಎನ್ನುತ್ತಿದ್ದಾರೆ. ಕಿಡ್ನಾಪ್ ಮಾಡುವವರು ಹೇಗೆ ಈ ಬಣ್ಣದ ಪ್ರಪಂಚಕ್ಕೆ ಬಂದರು? ಮನೆಯಲ್ಲಿ ಅನಾರೋಗ್ಯದ ತಮ್ಮನಿದ್ದರೂ ಮೋಕ್ಷಿತಾ ಯೋಚನೆ ಮಾಡದೆ ಮತ್ತೊಬ್ಬರ ಮನೆಯ ಮಗುವಿನ ಮೇಲೆ ಕಣ್ಣು ಹಾಕಿದ್ದು ತಪ್ಪು ಅಲ್ವಾ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. ಆರಂಭದಿಂದಲೂ ಎಲಿಮಿನೇಟ್ ಆಗಿ ಹೊರ ಬಂದಿರುವವರಿಗೆ ಮೋಕ್ಷಿತಾ ಕಿಡ್ನಾಪ್ ಕೇಸ್ ಮುಂದೆ ಇಟ್ಟಾಗ ಗಾಬರಿಯಾದ್ರು. ಹೌದು, ನಿಜಾನಾ ಎಂದು ಪ್ರಶ್ನಿಸಿದ್ದರು. ಈಗ ಸ್ವತಃ ಮೋಕ್ಷಿತಾನೇ ಕ್ಲಾರಿಟಿ ಕೊಟ್ಟ ಮೇಲೆ ನಂಬಿದ್ದಾರೆ. ಸ್ನೇಹಿತರೆ, ಮೋಕ್ಷಿತಾ ಪೈ ಅವರ ಬಗ್ಗೆ ನಿಮ್ಗೆಲ್ಲ ಏನನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.